Welcome! Welcome to Kitty's Cartoon Kingdom YouTube channel. ಒಂದು ಹಳ್ಳಿಯ ತೋಟದಲ್ಲಿ ಮರಗಳಿದ್ದವು. ಒಂದು ಮರದಲ್ಲಿ ಒಂದು ಚಿಕ್ಕ ಕಾಗೆ ವಾಸಿಸುತ್ತಿತ್ತು. ಅದರ ಹೆಸರು ಚಿಂಟು. ಚಿಂಟು ತುಂಬಾ ಚತುರ. ಆದ್ರೆ ಸ್ವಲ್ಪ ಸೋಂಬೇರಿ ಕೂಡ ಆಗಿತ್ತು. ಚಿಂಟುವಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಏನಂದ್ರೆ ಯಾವುದೇ ಕೆಲಸ ಬಂದ್ರೂ ಅದು ನಾಳೆ ಮಾಡೋಣ ಎಂದು ಹೇಳುತ್ತಿತ್ತು. ಅದು ದಿನಪೂರ್ತಿ ಹಾರಾಡುತ್ತಾ ಆಟವಾಡುತ್ತಾ ಸಮಯ ಕಳೆಯುತ್ತಿತ್ತು. ಒಂದು ದಿನ ಹಳ್ಳಿಯ ಹತ್ತಿರದ ಹೊಲದಲ್ಲಿ ಒಬ್ಬ ರೈತನು ಬೀಜಗಳನ್ನು ಬಿತ್ತುತ್ತಿದ್ದನು. ಚಿಂಟು ಆಕಾಶದಿಂದ ನೋಡಿ ಯೋಚಿಸಿತು, ಎಷ್ಟೊಂದು ಬೀಜಗಳಿವೆ, ಇಲ್ಲೇ ತಿನ್ನುತ್ತೇನೆ. ಆಹಾರ ಹುಡುಕುವ ಕೆಲಸಕ್ಕೆ ಬೇರೆ ಏಕೆ ಹೋಗಬೇಕು? ಅಷ್ಟರಲ್ಲಿ ಚಿಂಟುವಿನ ಸ್ನೇಹಿತರಾದ ಇರುವೆ ಮತ್ತು ಗಿಳಿ ಬಂದವು. ಅವುಗಳು ಚಿಂಟುವಿಗೆ ಹೇಳಿದವು, ನಾವು ಕೆಲವು ಬೀಜಗಳನ್ನು ಸಂಗ್ರಹಿಸೋಣ. ಮುಂದೆ ಅದು ಕಷ್ಟಕಾಲದಲ್ಲಿ ಉಪಯೋಗವಾಗುತ್ತದೆ. ಆದರೆ ಚಿಂಟು ನಕ್ಕು, ನೀವು ಎಷ್ಟು ಮೂರ್ಖರು ಎಂದು ಹೇಳಿ ತನ್ನ ಸೋಂಬೇರಿ ಬುದ್ಧಿಯನ್ನು ತೋರಿಸಿತು. ಇರುವೆ ಮತ್ತು ಗಿಳಿ ಬಂದನ್ನು ಲೆಕ್ಕಿಸದೆ ಕೆಲವು ಬೀಜಗಳನ್ನು ತಿಂದವು, ಉಳಿದದ್ದನ್ನು ಸಂಗ್ರಹಿಸಿಟ್ಟವು. ಆದರೆ ಚಿಂಟು ಆಟವಾಡುತ್ತಾ ಸಮಯ ವ್ಯರ್ಥ ಮಾಡಿತು. ಕೆಲವು ದಿನಗಳ ನಂತರ ಮಳೆಗಾಲ ಶುರುವಾಯಿತು. ಮೊದಮೊದಲು ಮೆಲ್ಲಗೆ ಶುರುವಾದ ಮಳೆಯ ನಂತರ ತುಂಬ ಜೋರಾಗಿ ಸುರಿಯಲಾರಂಭಿಸಿತು. ಹೊರಗೆ ಹೋಗಲು ಆಗುತ್ತಿರಲಿಲ್ಲ. ಚಿಂಟು ಹಸಿವಿನಿಂದ ಬಳಲತೊಡಗಿತು. ಚಿಂಟು ದುಃಖದಿಂದ ಮನಸ್ಸಿನಲ್ಲೇ ಹೇಳಿಕೊಂಡಿತು, ನಾನು ಏಕೆ ಅಂದು ಅವರ ಮಾತು ಕೇಳಲಿಲ್ಲ? ಇಂದು ನನಗೆ ತಿನ್ನಲು ಆಹಾರವೇ ಇಲ್ಲದಂತಾಯಿತು ಎಂದು ಅದು ತುಂಬ ಪಶ್ಚಾತ್ತಾಪಪಟ್ಟಿತು. ಆಮೇಲೆ ಅದು ಇರುವೆ ಮತ್ತು ಗಿಳಿಯ ಮನೆಗೆ ಹೋಯಿತು. ಅವುಗಳು ಸಂತೋಷದಿಂದ ತಮ್ಮ ಆಹಾರವನ್ನು ತಿನ್ನುತ್ತಿದ್ದರು. ಚಿಂಟು ತುಂಬ ಹೊಟ್ಟೆ ಹಸಿವನ್ನು ತಾಳಲಾರದೆ ನಾಚಿಕೆಯಿಂದ ಕೇಳಿತು, ನನಗೆ ಸ್ವಲ್ಪ ಆಹಾರ ಕೊಡ್ತೀರಾ? ಇರುವೆ ನಗುತ್ತಾ ಹೇಳಿತು, ನಾವು ಸ್ನೇಹಿತರು, ನಾವು ಈಗ ನಿನಗೆ ಸಹಾಯ ಮಾಡುತ್ತೇವೆ. ಆದ್ರೆ ಎಲ್ಲ ಸಮಯ ಒಂದೇ ರೀತಿ ಇರುವುದಿಲ್ಲ ಎಂದಿತು. ಗಿಳಿ ಹೇಳಿತು, ಮುಂದೆಂದೂ ಈ ರೀತಿ ಕೆಲಸವನ್ನು ಮುಂದೂಡಬೇಡ. ಚಿಂಟು ಹೇಳಿತು, ಇನ್ನು ಮುಂದೆ ನಾನು ಆಲಸ್ಯ ಮಾಡೋದಿಲ್ಲ. ಮುಂದಿನ ಭವಿಷ್ಯಕ್ಕಾಗಿ ಮುಂದಾಲೋಚನೆ ಮಾಡಿ ಶ್ರಮವಹಿಸಿ ಕೆಲಸ ಮಾಡಿ ಜೀವನ ನಡೆಸುತ್ತೇನೆ ಎಂದಿತು. ಆ ದಿನದಿಂದ ಅದು ದುಡಿಯಲು ಪ್ರಾರಂಭಿಸಿತು. ಈ ಕಥೆಯ ನೀತಿ ಪಾಠ ಏನೆಂದರೆ, ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಿದರೆ ಜೀವನ ಸುಲಭವಾಗುತ್ತದೆ ಎಂದು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.